ಮೈಸೂರು ಮತ್ತು ಮಡಿಕೇರಿ. ನೋಡಿ, ದಯವಿಟ್ಟು ಎಲ್ಲೂ ಕೂಡ ನಾನು ನಿನ್ನೆನೂ ಹೇಳಿದ್ದೀನಿ, ಆ ಒಂದು ಪರಿಸ್ಥಿತಿ ಇಲ್ಲ. ಓಡಾಡಬಾರ್ದು, ತಿರುಗಾಡಬಾರ್ದು, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು, ಅದೆಲ್ಲ ಎಲ್ಲೂ ಇಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ. ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದನೂ ಕೂಡ ಕೇಂದ್ರಕ್ಕೆ ಹೋಗ್ತದೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ಏನೂ ಇಲ್ಲ, ನಿರ್ಬಂಧನೆ ಏನೂ ಇಲ್ಲ. ಮತ್ತು ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ, ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ. ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡಬಹುದು. ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂತ ಪ್ರಶ್ನೆ ಯಾವುದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಷ್ಟು ದಿನ ಟೆಸ್ಟ್ ಮಾಡ್ತಾ ಇರಲಿಲ್ಲ, ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಆಗ್ತಾ ಇದೆ. ಅವರು ಸರಿಯಾದ ರೀತಿ ಲೆಕ್ಕ ಕೊಡ್ತಿದ್ದಾರೆ, ಅದು ಕೊಡೋದಕ್ಕೆ ಅದು ಕ್ರಮ ಆಗುತ್ತೆ ಏನು ಸರ್? ಖಾಸಗಿ ಆಸ್ಪತ್ರೆ ಈಗೆಲ್ಲ ಟೆಸ್ಟ್ ಮಾಡಿದವರೆಲ್ಲ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ, ರಿಪೋರ್ಟ್ ನಮಗೆ ಬರ್ತದೆ. ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಈಗೆಲ್ಲ ಕಡೆ RT-PCR ಕಿಟ್ಸ್ ಅನ್ನ ನಾವು ಸರಬರಾಜು. We at East Point Group of Institutions offer a wide range of courses that provide limitless opportunities, building skills over 2 decades. ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲೂ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದ್ದೀವಿ. ನಮ್ಮಲ್ಲೂ ನಡೀತದೆ, ಖಾಸಗಿಯಲ್ಲೂ ನಡೀತದೆ. ನೋಡಿಕೊಂಡು ನಾವು ದಿನನಿತ್ಯ ಅದನ್ನು ನಾವು ಮಾನಿಟರ್ ಮಾಡ್ತೀವಿ. ಮತ್ತು ಏನು ಕ್ರಮ ತಗೊಳ್ಬೇಕು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ನಾನು ಹೇಳೋದಕ್ಕೆ CM ಅವ್ರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನ್ನ ಜೊತೆ ಚರ್ಚೆ ಮಾಡಿದ್ರು. CM ಅವರು ಹೇಳಿದ್ರು, ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು. ಎಲ್ಲ ಆದರೆ ತಜ್ಞರ ವರದಿ ಮತ್ತು ಎಲ್ಲ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ. ಮತ್ತು ಅವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸಬೇಕು ಅಂತ ಕೂಡ CM ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ನೋಡಿ, ದರದ ಬಗ್ಗೆ ನಾನು ಈಗಲೇ ಮಾತಾಡೋಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಅಲ್ಪ ಪ್ರಮಾಣದಲ್ಲಿ ಟೆಸ್ಟ್ ಆಗ್ತಾ ಇರುವಂಥದ್ದು. ಮುಂದಿನ ಒಂದು 3-4 ದಿವಸ ನಾನು ನೋಡಿ ಯಾವ ಥರ ಪರಿಸ್ಥಿತಿಯನ್ನು ತಿಳ್ಕೊಂಡು ನಂತರ ಅದರ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಅದ್ರ ಬಗ್ಗೆನೂ ಕೂಡ ನಾವೊಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ.